ನಮಸ್ಕಾರ. ಇವತ್ತು ಗತ್ತರಗ ಗ್ರಾಮದಲ್ಲಿ ಹೆಚ್ಚಿಗೆ ಏನಪ್ಪ ಅಂದ್ರೆ ದೇವಸ್ಥಾನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೇವಲ ಗಣಾಪುರ ಒಂದು ದೊಡ್ಡ ಪ್ರಸಿದ್ಧ ದೇವಸ್ಥಾನ ಮತ್ತು ಭಾಗ್ಯವಂತಿ ದೇವಸ್ಥಾನ ಪ್ರಸಿದ್ಧ ದೇವಸ್ಥಾನ. ಇಲ್ಲಿ ಎಷ್ಟೋ ಜನ ಸಾವಿರಾರು ಜನ ಇವತ್ತಿನ ದಿನ ಭಕ್ತಾದಿಗಳು ಓಡಾಡ್ತಾರಂದ್ರೆ ರಸ್ತೆ ಪೂರಾ ಹದಗೆಟ್ಟು ಹೋಗ್ಯದ. ಇವತ್ತು ನಮ್ಮ ವಿಠಲ ವಿಸ್ಪುರ್ ಅನ್ನೋರು ಗ್ರಾಮ ಪಂಚಾಯತಿ ಸದಸ್ಯರು 2-3 ಸಲ ಸ್ಟೇಟ್ಮೆಂಟ್ ಕೊಟ್ಟರು, ಈ ರೋಡಿಗೆ ಯಾರು ಇದು ಮಾಡಲಾಗ್ಯಾರ. ಇವತ್ತಿನ ದಿನ ಏನಾಗಬೇಕಪ್ಪ ಅಂದ್ರೆ ಪೂರಾ ಕಬ್ಬು ಎಲ್ಲ ಬಿದ್ದು ರೈತರ ಸಮಸ್ಯೆ ಪೂರಾ ರೈತರದಾರ ಪೂರಿ ಯಾರು ಕೇಳೋರು ಹೇಳೋರು ಇಲ್ಲಾರ್ದಂಗ ಆಗ್ಯದ. ಇವತ್ತು ನಮ್ಮ ಶಾಸಕರು ಸುಧನಕ್ಕೆ ಎಷ್ಟೋ ಕೋಟಿ ಬಿಡುಗಡೆ ಮಾಡಿದ್ರು ರೋಡ್ ಸುಧನಕ್ಕೆ ಡೆವಲಪ್ ಮಾಡ್ತಾರ. ಅರ್ಧಕ್ಕರ್ಧ ಅಲ್ಲಿ ಇದು ಹಿಡಿದು ಬನ್ನೆಟ್ ಹಿಡಿದು ಪೂರಾ ಅಲ್ಲಿನೂ ರೋಡ್ ಹದಗೆಟ್ಟು ಹೋಗ್ಬಿಟ್ಟದ. ದಯವಿಟ್ಟು ಇದು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನಪ್ಪ, ಸಾರ್ವಜನಿಕ ನೋಡ್ರಿ, ಮೊದಲು ಓಟ್ ಕೇಳಕ್ ಬಂದ್ರಿ ಅಂದ್ರೆ ಪ್ರತಿಯೊಬ್ಬರು ಎಲ್ಲರೂ ಮನಿ ತಿರುಗಾಡಿ ಓಟ್ ಕೇಳಕ್ ಬರ್ತೀರಿ. ರೋಡ ಮತ್ತ ಸಾರ್ವಜನಿಕರಿಗೆ ಏನ್ ಸಮಸ್ಯೆ ಇದ್ರು ಕೇಳಕ್ ಯಾರು ಮುಂದೆ ಬರ್ತಾ ಇಲ್ಲ. ಇವತ್ತು ನಮ್ಮ ವಿಠಲ್ ವಿಸ್ಪುರ್ ಅನ್ನೋರು ಮತ್ತು ನಮ್ಮ ದಲಿತ ಸೇನೆಯ ತಾಲೂಕು ಅಧ್ಯಕ್ಷರು ಕೂಡ ಪ್ರತಿ ಸಲ ಸ್ಟೇಟ್ಮೆಂಟ್ ಕೊಟ್ಟರು ಅವರು ಆ ಸ್ಟೇಟ್ಮೆಂಟ್ ಬೆಲೆ ಇಲ್ಲಾರ್ದಂಗ ಆಗ್ಬಿಟ್ಟದ. ದಯವಿಟ್ಟು ಇದು ಸಾರ್ವಜನಿಕರು ಮನವಿ ಮಾಡ್ಕೋದಪ್ಪ ಅಂದ್ರೆ ಇನ್ನೊಂದ್ ಸಲ ಯಾರು ಇಂಥ ಕಾಂಟ್ರಾಕ್ಟರ್ ಯಾರದಾರ ಒಟ್ಟು ಮಂದಿ ಹೋರಾಡಿ ಮನವಿ ಕೊಟ್ಟು ಪೂರಾ ಇದು ಬಂದ್ ಮಾಡಿಸೋದು ವ್ಯವಸ್ಥೆ ಮಾಡ್ಬೇಕು. ಮತ್ತವ್ರಿಗೆ ಕಾಂಟ್ರಾಕ್ಟ್ ಹೊಸದಾಗಿ ಯಾರು ಬರ್ತಾರ ಅಂತವ್ರಿಗೆ ಕಾಂಟ್ರಾಕ್ಟ್ ಕೊಡ್ಬೇಕು ಅನ್ನೋದು ನನ್ನ ವಿನಂತಿ ಅಷ್ಟೇ. ನಾವು ಈಗಾಗಲೇ ಸುಮಾರು ಸಾರಿ ಈ ಗತ್ತರಗ ರೋಡಿಂದು ಸುಮಾರು ಸಾರಿ ಮನವಿ ಕೊಟ್ಟಾಗ್ಯದ. ಮತ್ತು AW ಸರ್ಗಂತೂ ಸುಮಾರು ಸಾರಿ ಪ್ರತಿ ಸಲ ಇಲ್ಲಿ ಗಾಡಿ ಬಿದ್ದಾಗ ಒಂದ್ಸರಿ ನಾವು ವಿಡಿಯೋ ಮಾಡಿ ಸರಿಗೆ ಹಾಕಿ ಸರ್ ಕರೆ ಮುಖಾಂತರ ಸುಮಾರು ಸಾರಿ ಮನವಿನೂ ಮಾಡಿದ್ದೀನಿ. ಮತ್ತು ಸ್ಪೆಷಲ್ ಆಗಿ ಕರೆ ಮಾಡ್ಕೊಂಡು ಮನವಿ ಮಾಡ್ಕೊಂಡು ಕೇಳ್ಕೊಂಡಿನಿ. ಅದಕ್ಕೇನು ಒಟ್ಟ ತಿರಸ್ಕಾರ ಮಾಡ್ತಿಲ್ಲ. ಇವಾಗ ಈ ಗಾಡಿ ಬೆಳಗ್ಗೆ ನಶಿನಾಗ 5 ಗಂಟೆಗೆ ಗಾಡಿ ಬಿದ್ದುಬಿಟ್ಟದ. ಇಲ್ಲಿ ಆ ಗಾಡಿ ಮಾಡೋದು ಬಿದ್ದದ್ದು ಇವಾಗ ವಿಡಿಯೋ ಮಾಡಿ AW ಸಾಬ್ರಿಗೆ ಹಾಕಿನಿ ನೋಡ್ರಿ. ಅವ್ರು ವಿಡಿಯೋ ನೋಡಿದ್ರು ನಾ ಫೋನ್ ಹಚ್ತೀನಿ ಅಂದ್ರೂ ಫೋನ್ ರಿಸೀವ್ ಮಾಡಕ್ತಾ ಇರಲಿಲ್ಲ. ಇಷ್ಟೆಲ್ಲ ಈ ಗತ್ತರಿ ಗ್ರಾಮಸ್ಥರ ಗೋಳಾಟ ಮತ್ತು ಈ ರೈತರು ಟ್ರ್ಯಾಕ್ಟರ್ದು ಗೋಳಾಟ ಯಾರು ನಮ್ಮ ಗತ್ತರಿಗೆ ಹೇಳೋರಿಲ್ಲ ಕೇಳೋರಿಲ್ದಂಗೆ ಆಗ್ಬಿಟ್ಟದ. ನಮ್ಮ ನಿಂಗೋರು ಹೇಳ್ದಂಗ್ರಿ ಇಲೆಕ್ಷನ್ ಬಂದಾಗ ಮಾತ್ರ ಸುಮಾರು ಸಾರಿ ಬರ್ತಾರ, ನೋಡ್ರಿ ಹೆಂಗಂತಾರ, ಆಯ್ತು ಇರ್ಲಿ ಅಂತೇಳಿ ನಾವು ಓಡಾಡಿ ಎಲ್ಲ ಮಾಡಿರ್ತೀವಿ. ಆ ಓಡಾಡಿ ಮಾಡೋದು ಇವತ್ತು ನಾವು ಪಶ್ಚಾತ್ತಾಪ ಪಡಬೇಕಾಗಿದೆ ಪರಿಸ್ಥಿತಿ. ಇನ್ನೊಂದು ನಮ್ಗೆ ಅಷ್ಟೇ ಕೆಟ್ಟ ಹೆಸರು ಬರ್ಲಿದ್ದು, ಶಾಸಕರು ಕಾಂಟ್ರಾಕ್ಟರ್ಗ ಜರ ಕಿವಿ ಮಾತು ಹೇಳಿ ಕೆಲಸ ಮಾಡಕ್ ಹಚ್ಚೋದು ಒಳ್ಳೇದು. ಇಲ್ಲಾಂದ್ರ ಶಾಸಕರು ಕೂಡ ಕೆಟ್ಟ ಹೆಸರು ಬರ್ತದ. ಯಾಕಂದ್ರೆ ಬಂದು ಭಕ್ತಾದಿಗಳು ಏನ್ ಮಾತಾಡ್ತಾರಂದ್ರ ಯಾವ್ದು ರೋಡ್ ಅಂದ್ರೆ ಗತ್ತರಿ ರೋಡ್ ಅಂತ ಹೇಳ್ತಾರೆ. ಏನು ಇಲ್ಲಿ ತಾಲೂಕದ MLA ಯಾರು ಹಿಂಗಂತ ಕೇಳಿದಾಗ ಮತ್ ನಮ್ಮ ಶಾಸಕರ ಗೌರವಕ್ಕೆ ಧಕ್ಕೆ ಬರ್ತದ. ನಾವು ಮಾತನ್ನು ಹೇಳ್ತೀನಿ ಈ ಮಾಧ್ಯಮದ ಮುಖಾಂತರ. ಈ ವಿಷಯ ಇವತ್ತಿಂದು ಬಹುಶಃ ಅವರಿಗೆ ಈ ವಿಷಯ ಮುಟ್ಟೆ ತಿಳ್ಕೊಂಡು ಇನ್ನಾದ್ರೂ ಯಾರು ಈ ಗುತ್ತಿಗೆದಾರಿಗೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿ ಅವನಿಗೇನಾದ್ರೂ ಕೆಲಸ ಮಾಡತ್ ಹೇಳ್ಬೇಕು. ಇಲ್ಲ ಅಂದ್ರೆ ಕಿತ್ತೋಗೋದು ಬೇರೆ ಯಾವ್ದಾರೆ ಕಾಂಟ್ರಾಕ್ಟರ್ ಕೊಟ್ರ ಈ ಕೆಲಸ ಮುಂದುವರ್ಸಲಿಕ್ಕೆ ಮುಂದುವರ್ಸಬೇಕಾಗಿ ನನ್ನೊಂದು ಮನವಿ. ಕಲಬುರಗಿರವರಿಗೂ ಕೂಡ ನಾನು ಆಲ್ರೆಡಿ ದೂರು ಕೊಟ್ಟಿದ್ದಾಗಿದೆ. ಆ ದೂರಿಗೆ ಆಲ್ರೆಡಿ ವಿಲೆ ಯಾರು ಮಾಡಿದಾರಪ್ಪ ಅಂತಂದ್ರೆ ಮಾನ್ಯ ಕಾರ್ಯನಿರ್ವಾಹಕ ಅಭಿಯಂತರಾಗಿರ್ತಕ್ಕಂಥ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಬೇರಾದರ್ ಸಾಹೇಬರು ಆಲ್ರೆಡಿ ಆ ದೂರು ವಿಲೆ ಮಾಡಿದ್ದಾರೆ. ಏನಪ್ಪ ಅಂತಂದ್ರೆ 4 ಸ್ಟೆಪ್ ನಾ ಕರೆಕ್ಟಾಗಿ ನೀಟಾಗಿ ಪ್ರಾಮಾಣಿಕವಾಗಿ ರಸ್ತೆ ಮಾಡ್ತಾ ಇದ್ದೀನಿ ತನ್ನ ನಿಟ್ಟಿನಲ್ಲಿ ಅವ್ರು ಆಲ್ರೆಡಿ ದೂರು ವಿಲೆ ಮಾಡಿದ್ದಾರೆ. ಆದರೆ ಇಲ್ಲಿ ಇರ್ತಕ್ಕಂಥ ರಸ್ತೆಯ ಪರಿಸ್ಥಿತಿಯನ್ನು ನೋಡಿದ್ರ AW ಸಾಹೇಬ್ರೆ, ದಯವಿಟ್ಟು ನಿಮಗೆ ನಾನು ಇಷ್ಟು ಬಾರಿ ನಾವು ಯಾವ ರೀತಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ತಮ್ಮ ಗತ್ತರಗ ಗ್ರಾಮಸ್ಥರ ಮೇಲೆ ಮತ್ತು ಗತ್ತರಿಗೆ ಗ್ರಾಮದ ಶ್ರೀ ಭಾಗ್ಯವತಿ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಮೇಲೆ ನಿಮ್ಗೆ ಒಂಚೂರು ಕರುಣೆ ಕಾಳಜಿ ಅನ್ನೋದು ಇಲ್ಲಪ್ಪ ಅಂತಂದ್ರ, ತಾಯಿ ಹೃದಯ ಇಲ್ಲ ಅಂತಂದ್ರ ನೀವು ಕಟಕರಿಗಿಂತ ಹತ್ತಿದ್ದೀರಲ್ರಿ ಮಾನ್ಯ AW ಸಾಹೇಬ್ರೆ. ನಾವೇನು ಕೇಳ್ತಾ ಇದೀವ್ರಿ, ನಿಮ್ಮ ಮನೆ ದುಡ್ಡು ಅಂತೂ ಕೇಳ್ತಾ ಇಲ್ಲ. ನಮ್ಮ ಗತ್ತರಿಗೆ ಗ್ರಾಮದ ರಸ್ತೆ ನೀಟಾಗಿ ಮಾಡ್ಕೊಡ್ರಿ ಅಂತ ನಾವು ಅಷ್ಟೇ ಕೇಳ್ತಾ ಇರೋದು. ಅದನ್ನ ಹೊರತುಪಡಿಸಿ ಏನ್ರಿ ಕೇಳ್ತಾ ಇದೀವಿ ನಾವು ನಿಮ್ಗೆ? ಏನು ದುಡ್ಡು ಕೇಳಿದೀವ? ಏನು ಕೇಳಿದೀವಿ? ರಸ್ತೆ ಸರಿ ಮಾಡುವಂತಂದ್ರೆ ರಸ್ತೆ ಸರಿ ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿ ತಾವು ನಿರ್ಮಾಣ ಮಾಡ್ಲಕ್ಕತ್ರಿಯಪ್ಪ ಅಂತಂದ್ರ ಹೆಂಗ್ರಿ? ಈ ಸುಮಾರು 1 ಕಿಲೋಮೀಟರ್ ತನ ಗಾಡಿಗಳು ನಿಲ್ತಾ ಇದಾವೆ, ವಾಹನಗಳ ಓಡಾಟಗಳು ಬಂದ್ ಆಗ್ತಾ ಇದೆ. ಆದ್ರೂ ಕೂಡ ನಿಮ್ಗೆ ಒಂಚೂರ್ನು ಕೂಡ ತಿಳುವಳಿಕೆ ಇಲ್ಲದ ಅಧಿಕಾರಿಗಳ ರೀತಿಯಲ್ಲಿ ತಾವು ವರ್ತಿಸ್ತಾ ಇದ್ರೆ ಹೆಂಗ್ ಮಾಡೋದು? ಮಾನ್ಯ AW ಸಾಹೇಬ್ರೆ, ನಿಮ್ಗೆ ಎಷ್ಟು ಸಲ ಗಡುವು ಕೊಟ್ಟರು ಸಾಕಾಗ್ಯದ. ಈ ಕೊನೆಯ ಬಾರಿ ಈ ಮೀಡಿಯಾ ಮೂಲಕ ತಮಗ ನಾವು ಈ ಸಾರಿ ಒತ್ತಾಯಿಸ್ತಾ ಇದೀವಿ. ಏನಪ್ಪ ಅಂತಂದ್ರ ಇನ್ನು 2 ದಿನದಾಗ ತಾವೇನಾದ್ರೂ ರೋಡ್ ಮಾಡದೇ ಇದ್ರೆ ನಿಮ್ಮ ಕಚೇರಿ ಅಥವಾ ಈ ರಸ್ತೆ ತಡೆದು ಸಂಪೂರ್ಣವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತೇಳಿ ಈ ಮೂಲಕ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ನಾನು ಒತ್ತಾಯಿಸ್ತಾ ಇದ್ದೀನಿ. ಇಲ್ಲಿ ಗತ್ತರಿಗೆ ಒಳಗ ದಿನಾಲು
ನಾವು ಬರ್ಬೇಕಾದ್ರೆ ದಿನಾಲು ಒಂದ್ ಡಬ್ಬಿ ಬೀಳ್ತಾ ಇದೆ, ದಿನಾಲು ಒಂದ್ ಡಬ್ಬಿ ಇಲ್ಲಿ ಸಿಗುತ್ತಾ ಇದೆ. ಯಾಕಂದ್ರೆ ಇಲ್ಲಿ ಇದ್ದಂತ ರಸ್ತೆ ಬಹಳ ಖರಾಬ್ ಐತಿ. ನಾವು ಹಗಲ ರಾತ್ರಿ ಬರಕತ್ತಿ, ನಮಗ್ ಬಹಳ ಅಂದ್ರೆ ಬಹಳ ತೊಂದರೆ ಆಲಾಗತ್ತ ನಮ್ಮ ಡ್ರೈವರ್ಗಳಿಗೆ. ಇದೇ ತರ ಆಲಕತ್ತಂದ್ರೆ ನಾಳೆ ನಾವೇನೋ ಸ್ಟ್ರೈಕ್ ಮಾಡ್ಬೇಕನ್ನೋದಂದ್ರೆ ಪಕ್ಕ ಹೇಳ್ತೀವಿ ನಿಮ್ಗೆ. ಇದರಿಂದ ಮುಂದಿನ ಅಧಿವೇಶನದಾಗ ನಿಮ್ಗೆ ಹೇಳೋದು ಏನಂದ್ರೆ, ಈ ತರ ನಮ್ಗೆ ಏನದ ದಿನ ಒಂದೊಂದು ನಮಗೆ ಇಲ್ಲಿಂದ ಲಾಸ್ ಆಲಾಗತ್ತಾರೆ. ಮಾಲಕರು ಮತ್ತೆ ಅವರು ಕಲ್ದವರು ನಮ್ಮ ಮ್ಯಾಗ ಭಾಳ ಇದು ಮಾಡಕತ್ತಾರೆ. ಯಾಕಂದ್ರೆ ಈಗ ಏನಿಲ್ಲ ಅಂದ್ರೆ ಈಗ ಒಂದು 10-15 ರೂಪಾಯಿ ಈಗ ಅಂದ್ರೆ ಇದು ಖರ್ಚದ್ರಿ. ಯಾಕಂದ್ರೆ ಇದು ರೋಡ್ ಸಂಬಂಧ ರೀ. ನಾವು ಹೊಟ್ಟೆ ಕೂಳಿಲ್ರಿ. ಇನ್ನಾದ್ರು ಬೆಳಿಗ್ಗೆಯಿಂದ ನಾವು ಇದೇ ಮಾಡಕಂತೀವ್ರಿ. ಒಂದು ಡಬ್ಬಿ ತೆಗಿಯಕ್ಕೆ ಆಗ್ತಿಲ್ಲ, ದಿನಾಲು ಬರ್ತಾವೆ, ದಿನ ಗಾಡಿ ಇಲ್ಲಿಂದ ಸಿಗುತ್ತದೆ, ಗಾಡಿ ಮೂವ್ ಆಗ್ತಿಲ್ಲ ಮುಂದ್ಗಡೆ. ತುಂಬಾ ಪ್ರಾಬ್ಲಮ್ ಆಗ್ತದೆ. ದಯಮಾಡಿ ಈ ಸರ್ಕಾರ ಕೇಳೋದು ವಿನಂತಿ ಅಂದ್ರೆ ಸ್ವಲ್ಪ ಇದು ಡ್ರೈವರ್ಗಳ ಹೋರಾಟ ಕೇಳ